ಅಮೃತಧಾರೆ ಸೀರಿಯಲ್ ಶಕುಂತಲಾಗೆ ಬಿಸಿ ತುಪ್ಪವಾದ ಭೂಮಿಕಾ, ಮಲ್ಲಿ ಪ್ರಾಣಕ್ಕೆ ಜಯದೇವ್ನಿಂದ ಕುತ್ತು. ಅಮೃತಧಾರೆ ಧಾರಾವಾಹಿಯಲ್ಲಿ ಭೂಮಿಕಾ, ಪಾರ್ಥ ಮತ್ತು ಅಪೇಕ್ಷೆ ಇಬ್ಬರು ಐಸ್ ಕ್ರೀಮ್ ಪಾರ್ಲರ್ನಲ್ಲಿ ಇರುವುದನ್ನು ನೋಡುತ್ತಾಳೆ. ಅದರಲ್ಲೂ ಪಾರ್ಥ ಅಪ್ಪಿಕನಿಗೆ ಮುತ್ತು ಕೊಟ್ಟಿದ್ದನ್ನು ನೋಡಿ ಬಿಡುತ್ತಾಳೆ. ಇದನ್ನು ನೋಡಿದ ಭೂಮಿಕಾಳಿಗೆ ಶಾಕ್ ಆಗುತ್ತದೆ. ಅಪೇಕ್ಷಳನ್ನು ಮನೆಯಲ್ಲಿ ಭೇಟಿ ಮಾಡಿದ ಕೂಡಲೇ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿದ್ದೆ ಎಂದು ಅನುಮಾನದಿಂದ ಪ್ರಶ್ನಿಸುತ್ತಾಳೆ. ಅಪೇಕ್ಷಾ ಕಾಕುವಿಯಾಗಿದ್ದು ಪಾರ್ಥನ ವಿಚಾರವನ್ನು ಅಕ್ಕನ ಬಳಿ ಹೇಳಿಕೊಳ್ಳದೆ ಮರೆಮಾಚಿದ್ದಾಳೆ. ಭೂಮಿಕಾ ಅಷ್ಟಕ್ಕೆ ಬಿಡದೆ ಪಾರ್ಥನ ಬಳಿಯೂ ಪ್ರಶ್ನಿಸಿದ್ದಾಳೆ. ಶಕುಂತಲ ಸ್ಥಾನಕ್ಕಿಲ್ಲ ಬೆಲೆ. ಪಾರ್ಥ ಕೂಡ ಅಪೇಕ್ಷಾ ವಿಚಾರವನ್ನು ಹೇಳಿಲ್ಲ. ಆದರೆ ಭೂಮಿಕಾಳಿಗೆ ಪಾರ್ಥ ಹಾಗೂ ಅಪೇಕ್ಷಾ ಪ್ರೀತಿಸುತ್ತಿರುವುದು ಖುಷಿಯನ್ನು ತಂದಿದ್ದು ಇಬ್ಬರೂ ಆದಷ್ಟು ಬೇಗ ವಿಚಾರವನ್ನು ಹೇಳಿಕೊಳ್ಳಲಿ ಎಂದು ಬಯಸಿದ್ದಾಳೆ. ಇನ್ನು ಮಹಿಳಾ ದಿನಾಚರಣೆಯನ್ನು ಗೌತಮ್ ಆಚರಿಸಿದ್ದಾನೆ. ಆಫೀಸಿನ ಮಹಿಳೆಯರನ್ನೆಲ್ಲ ಕರೆದಿದ್ದು ಗಿಫ್ಟ್ ನೀಡುತ್ತಿದ್ದಾನೆ. ಬಳಿಕ ಗೌತಮ್ ಭೂಮಿಕಾ ಗೌತಮ್ಗೆ ಹೊಗಳುತ್ತಾರೆ. ಶಕುಂತಲನನ್ನು ಗೌತಮ್ ಕೊಂಚ ದೂರ ಬಿಡುತ್ತಾನೆ. ಇದರಿಂದ ಶಕುಂತಲಳಿಗೆ ಅವಮಾನವಾಗುತ್ತದೆ. ಅಲ್ಲದೆ ಭೂಮಿಕಾ ಬಗ್ಗೆ ಮಾತನಾಡುವಂತೆ ಹೇಳುತ್ತಾನೆ. ಇದು ಶಕುಂತಲಳಿಗೆ ಇನ್ನಷ್ಟು ಮುಜುಗರವನ್ನು ಉಂಟು ಮಾಡುತ್ತದೆ. ಅವಳ ಸ್ಥಾನಕ್ಕೆ ಬೆಲೆ ಇಲ್ಲ ಎಂದು ತಿಳಿದು ಕಾರ್ಯಕ್ರಮದಿಂದ ಅರ್ಧಕ್ಕೆ ಹೊರಟು ಬಿಡುತ್ತಾಳೆ. ಬಿಸಿ ತುಪ್ಪದಂತಾದ ಹಿರಿಯ ಸೊಸೆ ಶಕುಂತಲಳಿಗೆ ಈಗ ಭೂಮಿಕಾ ಬಿಸಿ ತುಪ್ಪದಂತಾಗಿದ್ದಾಳೆ. ಎತ್ತ ಕಡೆ ಹೋದರೂ ಕೂಡ ಭೂಮಿಕಾ ಶಕುಂತಲ ದಾರಿಗೆ ಅಡ್ಡಲಾಗಿ ನಿಂತಿದ್ದಾಳೆ. ಮಲ್ಲಿ ಸೊಸೆಯಾಗಿ ಬಂದಿರುವುದು ಶಕುಂತಲಳಿಗೆ ಸಹಿಸಲಾಗದ ಸಂಕಟವನ್ನು ತಂದಿದೆ. ಶಕುಂತಲ, ಲಕ್ಷ್ಮೀಕಾಂತ್ ಹಾಗೂ ಜಯದೇವ್ ಕುಳಿತು ತಮ್ಮ ಇಕ್ಕಟ್ಟಿನ ಪರಿಸ್ಥಿತಿಯ ಬಗ್ಗೆ ಚರ್ಚೆ ಮಾಡುತ್ತಾರೆ. ಆಗ ಶಕುಂತಲ ಜಯದೇವ್ನನ್ನು ಬೈಯುತ್ತಾಳೆ. ಎಲ್ಲ ಆಗಿದ್ದು ನಿನ್ನಿಂದಲೇ. ಮಲ್ಲಿ ಸಾಹಸ ಮಾಡಿ ನನ್ನ ಮರ್ಯಾದೆ ತೆಗೆದೆ. ಈಗ ಸಂಕಷ್ಟಕ್ಕೆ ಸಿಲುಕಿದ್ದೀನಿ. ಮೊದಲು ಆ ಮಲ್ಲಿಗೆ ಒಂದು ಗತಿ ಕಾಣಿಸು ಎಂದು ಹೇಳುತ್ತಾಳೆ. ಮಲ್ಲಿ ಜೀವಕ್ಕೆ ಕುತ್ತು ತರುತ್ತಾನೆ ಜಯದೇವ್ ಶಕುಂತಲ ಮಾತು ಕೇಳಿ ಮಲ್ಲಿಯಿಂದಲೇ ತನಗೇನು ತೊಂದರೆ ಆಗುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಮಲ್ಲಿಯನ್ನು ಹೇಗಾದರೂ ಮಾಡಿ ಆ ಮನೆಯಿಂದ ಹೊರಗೆ ಹಾಕಬೇಕು ಎಂದು ಶಕುಂತಲ ಯೋಚಿಸಿದರೆ, ಜಯದೇವ್ ಇನ್ನು ಮುಂದಕ್ಕೆ ಹೋಗಿ ಮಲ್ಲಿಯನ್ನು ಶಾಶ್ವತವಾಗಿ ಇಲ್ಲವಾಗಿಸಬೇಕು ಎಂದುಕೊಂಡಿದ್ದಾನೆ. ಮಲ್ಲಿಯನ್ನು ಈ ಲೋಕದಿಂದ ಕಳಿಸಿ ಅದನ್ನು ಹುಟ್ಟನ್ನೇ ಸುಳ್ಳಾಗಿಸಬೇಕು ಎಂದು ಪ್ಲಾನ್ ಮಾಡಿದ್ದಾನೆ. ಸದ್ದಿಲ್ಲದೆ ಮಲ್ಲಿಯ ಜೀವಕ್ಕೆ ಕುತ್ತು ತಂದಿದ್ದಾನೆ ಜಯದೇವ್. ಶಕುಂತಲ ಮಾತನ್ನು ಅನುಮಾನಿಸಿದ ಭೂಮಿಕಾ, ಆದರೆ ಅವನ ಪ್ಲಾನ್ ಎಷ್ಟು ಸಕ್ಸಸ್ ಆಗುತ್ತದೆ ಎಂಬುದು ಮುಂದಿನ ದಿನಗಳಲ್ಲಿ ತಿಳಿಯಲಿದೆ. ಸದ್ಯ ಜಯದೇವ್ ಶಕುಂತಲಳಿಗೆ ಮನೆಯಿಂದ ಎಲ್ಲರನ್ನೂ ಹೊರಗೆ ಕಳಿಸು ಎಂದು ಹೇಳಿಕೊಂಡಿದ್ದಾಳೆ. ಇದೇ ಸಂದರ್ಭದಲ್ಲಿ ಭೂಮಿಕಾ ಶಿವರಾತ್ರಿ ಜಾಗರಣೆ ಬಗ್ಗೆ ಮಾತನಾಡುತ್ತಾಳೆ. ಅವರ ಮನೆಯಲ್ಲಿ ಎಲ್ಲರೂ ಜಾಗರಣೆ ಮಾಡುತ್ತಾರೆ ಎಂದು ಹೇಳುತ್ತಾರೆ. ಇದೇ ಸಿಕ್ಕ ಅವಕಾಶ ಎಂದು ತಿಳಿದ ಶಕುಂತಲ ಗೌತಮ್ ಮತ್ತು ಭೂಮಿಕಾ ಇಬ್ಬರನ್ನು ಮಂದಾಕಿನಿ ಮನೆಗೆ ಹೋಗುವಂತೆ ತಿಳಿಸಿದ್ದಾರೆ. ಈ ಮಾತು ಭೂಮಿಕಾಳಲ್ಲಿ ಅನುಮಾನವನ್ನು ಮೂಡಿಸಿದ್ದು ಮುಂದೆ ಏನು ಮಾಡುತ್ತಾಳೆ ಎಂಬುದು ಕಾದು ಕುಳಿತಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.